ಎಲ್ಲರೂ ಇಟ್ಕೊಳ್ಳಿ ನೋಡೋಣ. ಎಲ್ಲರೂ ಇಟ್ಕೊಳ್ಳಿ. ಒಂದು ಕೈ ಇಟ್ಕೊಳ್ಳಿ. ಫ್ರೆಂಡ್ಸ್ ಹತ್ರ ಮಾತಾಡುವಾಗ ಒಂದು ಕೈ ಅಥವಾ ಎರಡು ಕೈ ಇಟ್ಕೊಳ್ಳಿ. ನೋಡಿ, ಬೇಕಿದ್ರೆ ನೀವು ಎಷ್ಟು ಹೆಚ್ಚು ಹೊತ್ತು ಈ ರೀತಿ ನಿಮ್ಮ ಕೈಗಳೆರಡನ್ನೂ ಇಟ್ಟುಕೊಳ್ಳುತ್ತೀರೋ ಅಷ್ಟು ಚೆನ್ನಸ್ತಿ ಇದೆಯಲ್ಲ, ಈ ಸಾಮರ್ಥ್ಯ ಇದೆಯಲ್ಲ, ಮನುಷ್ಯನಿಗೆ ಮಾತ್ರ ಇದೆ. ಬೇರೆ ಯಾವ ಪ್ರಾಣಿ ಪಕ್ಷಿಗೂ ಹೆಬ್ಬೆಟ್ಟಿನ ಜೊತೆ ತೋರು ಬೆರಳನ್ನು ಜೋಡಿಸುವ ಶಕ್ತಿ ಇಲ್ಲ. ನೀವು ಯಾವ ಪ್ರಾಣಿಯನ್ನು ಬೇಕಿದ್ರು ನೋಡಿ, ಅದು ಹೀಗೆ ಹಿಡ್ಕೊಳ್ಳುತ್ತೆ. ಯಾವ ಪ್ರಾಣಿನೂ ಹೀಗೆ ಹಿಡ್ಕೊಳ್ಳಲ್ಲ. ಚಿಂಪಾಂಜಿ ಇದೆಯಲ್ಲ, ಅದು ತುಂಬಾ ಮುಂದುವರೆದಿದೆ. ಅದು ಬೈಕ್ ಬಿಡುತ್ತೆ, ಮನುಷ್ಯರು ಮಾಡುವ ಎಲ್ಲ ಕೆಲಸ ಮಾಡುತ್ತೆ. ಆದ್ರೆ ಅದಕ್ಕೆ ಹೀಗೆ ಮಾಡ್ಲಿಕ್ಕೆ ಬರಲ್ಲ. ಅದು ಬೈಕನ್ನು ಹೀಗೆ ಹಿಡ್ಕೊಳ್ಳುತ್ತೆ. ಯಾವ ಪ್ರಾಣಿ ಪಕ್ಷಿಗೂ ಕೂಡ ಹೆಬ್ಬೆಟ್ಟಿನ ಜೊತೆ ತೋರು ಬೆರಳನ್ನು ಜೋಡಿಸುವ ಶಕ್ತಿ ಇಲ್ಲ. ಇದರ ಅರ್ಥ ಏನು? ಯಾವ ಪ್ರಾಣಿಯ ಮೂಲಕ ಜಗತ್ತಿನಲ್ಲಿ ಒಂದು ಗುರುತನ್ನು ಬಿಟ್ಟು ಹೋಗುವಂತೆ ಆಗಬೇಕು. ಜ್ಞಾನ ಮುದ್ರೆಯ ಮೂಲಕ ನಿಮ್ಮ ಮನಸ್ಸನ್ನು ಟ್ರೈನ್ ಮಾಡಬೇಕು. ಟ್ರೈನ್ ಮಾಡೋದಂದ್ರೇನು? ತರಬೇತಿಗೊಳಿಸುವುದು, ಶಿಸ್ತುಬದ್ಧಗೊಳಿಸುವುದು. ಗೊತ್ತಾಗ್ತಿದೆ ಮಕ್ಕಳೇ? ಇದನ್ನ ಏನಂತಾರೆ? ಅಥವಾ ಇದು ಬೇರೆ ಪ್ರಾಣಿ ಪಕ್ಷಿಗಳಿಗೆ ಮಾಡ್ಲಿಕ್ಕೆ ಬರುತ್ತಾ? ಯಾರಿಗೆ ಬರುತ್ತೆ? ಮನುಷ್ಯನಿಗಷ್ಟೇ ಬರುತ್ತೆ. ನೀವೆಲ್ಲ ಮನುಷ್ಯರೋ ಅಲ್ವಾ? ಮನುಷ್ಯರೇ ಅಲ್ವಾ? ಹಾಗಾದ್ರೆ ಮಾಡಬಹುದಲ್ವಾ? ಹೀಗೆ ಮಾಡೋದ್ರಿಂದ ಏನಾಗುತ್ತೆ? ಜ್ಞಾನ ಬರುತ್ತೆ. ಈಗೆಲ್ಲ ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನದ ಗುರಿ ಏನು? ಜ್ಞಾನ ಪಡೆಯುವುದಾ ಅಲ್ವಾ? ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನದ ಪಡೆಯುವುದು. ಒಂದ್ಸಲ ಜೋರಾಗಿ ಹೇಳಿ ಎಲ್ರೂ.